ಕೊಟ್ಟೂರಿನಲ್ಲಿ ಒಂದೇ ಕುಟುಂಬದ ಮೂವರ ಹತ್ಯೆಯಾಗಿದೆ. ತಂದೆ ತಾಯಿ ಸಹೋದರಿಯನ್ನೇ ಕೊಲೆಗೈದಿರುವಂತಹ ಮಗ. ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ನಡೆದಿರುವಂತಹ ಭೀಕರ ಕೊಲೆ ಇದು. ಮೂವರನ್ನ ಕೊಲೆಗೈದು ಬೆಂಗಳೂರಿಗೆ ತೆರಳಿರುವಂತಹ ಪುತ್ರ ಜನವರಿ 27ನೇ ತಾರೀಕು ಕೊಲೆ ಮಾಡಿ ಬೆಂಗಳೂರಿಗೆ ಬರ್ತಾನೆ ಆರೋಪಿ. ಬೆಂಗಳೂರಿನಲ್ಲಿ ಆರೋಪಿ ಅಕ್ಷಯ್ ಕುಮಾರ್ ಅರೆಸ್ಟ್ ಆಗಿದ್ದಾನೆ. ವಿಚಾರಣೆಯ ವೇಳೆಯಲ್ಲಿ ಕೊಲೆ ಮಾಡಿರುವಂತಹ ಬಗ್ಗೆ ಬಾಯಿಬಿಟ್ಟಿದ್ದಾನೆ ಆರೋಪಿ. ಕೊಟ್ಟೂರಿಗೆ ಆರೋಪಿಯನ್ನ ಈಗಾಗಲೇ ಕರೆ ತರ್ತಾ ಇದ್ದಾರೆ ಪೊಲೀಸರು. ಈ ಪ್ರಕರಣ ಏನಿದೆ ಅಲ್ಲ, ಬಹಳಷ್ಟು ಅನುಮಾನಗಳಿಗೆ ಮತ್ತು ಕುತೂಹಲಕ್ಕೂ ಸಹ ಕಾರಣ ಆಗ್ತಾ ಇದೆ. ಸ್ವತಃ ತನ್ನ ತಂದೆ ತಾಯಿಯನ್ನ ಜೊತೆಗೆ ಸಹೋದರಿಯನ್ನ ಕೊಲೆ ಮಾಡ್ತಾನೆ. ಅದು ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ. ಅಲ್ಲಿ ಕೊಲೆ ಮಾಡಿ 27ನೇ ತಾರೀಕು ಅವನು ನೇರವಾಗಿ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದು ತಿಲಕ್ ನಗರ ಠಾಣೆಯಲ್ಲಿ ತಂದೆ ತಾಯಿ ಮತ್ತು ಸಹೋದರಿ ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂತಹ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸರಿಗೆ ಅನುಮಾನ ಬರುತ್ತೆ. ಅನುಮಾನ ಬಂದಂತಹ ಕಾರಣಕ್ಕಾಗಿ ಪೊಲೀಸರು ಸ್ವಂತ ಮಗ ಅಂದರೆ ಅಕ್ಷಯ್ ಕುಮಾರ್ನನ್ನ ವಿಚಾರಣೆ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇವನೇ ಕೊಲೆಯನ್ನ ಮಾಡಿರುವಂಥದ್ದು ಅಂತ ಸ್ವತಃ ಅವನೇ ಒಪ್ಕೊಳ್ತಾನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶಿವಾನಂದ್ ಕೊಡ್ತಾರೆ. ಶಿವಾನಂದ, ಈ ಕೊಲೆ ಮಾಡೋದಕ್ಕೆ ಕಾರಣ ಏನು? ಜೊತೆಗೆ ಅವನು ಕೊಟ್ಟೂರಿನಲ್ಲಿ ಮಾಡಿ ಕೊಲೆ ಬೆಂಗಳೂರಿನ ತಿಲಕ್ ನಗರದಲ್ಲಿ ಬಂದು ಕಂಪ್ಲೇಂಟ್ ಕೊಡೋದಕ್ಕೆ ಇರುವಂತಹ ಕಾರಣ ಏನು? ಜಗದೀಶ್, ಖಂಡಿತ ಕೂಡ ಇದು ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ಪಟ್ಟಣದಲ್ಲಿರ್ತಕ್ಕಂಥ ಮನೆಯಲ್ಲಿಯೇ ತಂದೆ ತಾಯಿ ಮತ್ತು ಸಹೋದರಿಯನ್ನ ಭೀಕರವಾಗಿ ಕೊಲೆ ಮಾಡಿ, ಆ ಕೊಲೆ ಮಾಡಿದ ನಂತರ ಅಲ್ಲಿಯೇ ಆ ಬೀಗ ಹಾಕಿ ಮನೆಯನ್ನ ಸೀದಾ ಬೆಂಗಳೂರಿಗೆ ಹೋಗ್ತಾನೆ. ಬೆಂಗಳೂರಿಗೆ ಹೋಗಿ ಅಲ್ಲಿ ಎಲ್ಲೋ ಫ್ರೆಂಡ್ ಮನೆಯಲ್ಲಿ ಉಳ್ಕೊಂತಾನೆ. ಅಲ್ಲಿ ಉಳ್ಕೊಂಡಂತ ಸಂದರ್ಭದಲ್ಲಿ ಇದರಿಂದ ಹೇಗಾದ್ರೂ ಮಾಡಿ ಬಚಾವ್ ಆಗ್ಬೇಕು ಅನ್ನುವಂತ ಒಂದು ಪ್ಲಾನ್ ಮಾಡಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಲು ಬೆಂಗಳೂರಿನ ತಿಲಕ್ ನಗರ ಠಾಣೆಗೆ ಹೋಗ್ತಾನೆ. ಅವಾಗ ಪೊಲೀಸರಿಗೆ ಒಂದು ಅನುಮಾನ ಕಾಡುತ್ತೆ. ಯಾಕೆ ಈತ ತಡಬಡಿಸ್ತಾ ಇದ್ದಾನೆ ಅನ್ನುವಂತಹ ಸಂದರ್ಭದಲ್ಲಿ ಪೊಲೀಸರು ಆತನನ್ನೇ ವಿಚಾರಣೆ ಮಾಡಿದಾಗ ಈಗ ಭೀಕರವಾಗಿ ಕೊಲೆ ಮಾಡಿರ್ತಕ್ಕಂತಹ ಘಟನೆಯನ್ನ ತಾನೇ ಬಾಯ್ಬಿಟ್ಟಿರ್ತಕ್ಕಂಥದ್ದು. ಈಗಷ್ಟೇ ತಿಲಕ್ ನಗರ ಪೊಲೀಸ್ ಠಾಣೆ ಪೊಲೀಸರು ಈಗ ಬಾಯ್ಬಿಟ್ಟ ಕೊಲೆ ಮಾಡಿದ ಬಗ್ಗೆ ಬಾಯ್ಬಿಟ್ಟ ನಂತರ ಈಗ ಆತನನ್ನ ಬೆಂಗಳೂರಿನಿಂದ ನೇರವಾಗಿ ಕೊಟ್ಟೂರು ಠಾಣೆಗೆ ಕೂಡ ಕೊಟ್ಟೂರಿನ ಮನೆಯಲ್ಲಿ ಹೆಣವನ್ನ ಬಿಟ್ಟು ಹೋಗಿರ್ತಾನೆ. ಅಲ್ಲಿ ಕರೆದುಕೊಂಡಂತ ಪ್ರಯತ್ನ ಈಗ ಪೊಲೀಸರು ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆಗೆ ವಿಜಯನಗರ ಜಿಲ್ಲೆ SP ಆಗಿ ಮತ್ತು ಕೂಡ್ಲಿಗೆ ಡಿವೈಎಸ್ಪಿ ಇದ್ದಾರೆ. ಅವರು ಕೂಡ ಈಗಾಗಲೇ ಕೊಟ್ಟೂರಿನ ಮನೆಯ ಬೀಗ ತೆಗೆದು ಆ ಡೆಡ್ ಬಾಡಿಗಳನ್ನ ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಘಟನೆಯಿಂದ ಈಗ ಕೊಟ್ಟೂರು ಪಟ್ಟಣ ಸಂಪೂರ್ಣವಾಗಿ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಜಗದೀಶ್, ಶಿವಾನಂದ್, ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂದ್ರೆ, ಸ್ವತಃ ಮಗನೇ ತಂದೆ ತಾಯಿ ಮತ್ತು ಸಹೋದರಿನ ಕೊಲೆ ಮಾಡ್ತಾನೆ. ಹಾಗಾದ್ರೆ ಕಾರಣ ಏನು? ಆಸ್ತಿ ವಿಚಾರದಲ್ಲಿ ಏನಾದ್ರೂ ಕೊಲೆ ಮಾಡದ್ನ ಅಥವಾ ಕೊಲೆ ಮಾಡಿರುವಂತಹ ರೀತಿ ಯಾವ ರೀತಿಯಾಗಿತ್ತು ಅಂತ? ಈಗ ಪ್ರಾಥಮಿಕ ಮೂಲಗಳ ಪ್ರಕಾರ ಪೊಲೀಸರು ಕೂಡ ಇದು ಕ್ಲಾರಿಟಿ ಸಿಗ್ತಾ ಇಲ್ಲ. ಯಾಕಂದ್ರೆ ಈತ ಕೊಲೆ ಮಾಡಿ ಇಲ್ಲಿ ಮುಚ್ಚಿಡುವಂತ ಯತ್ನ ಯಾಕಾಗಿ ಮಾಡಿದ ಅನ್ನೋದು ಕೂಡ ಈಗ ಪೊಲೀಸರ ತನಿಖೆ ಬಳಿಕ ಅಷ್ಟೇ ಈ ಒಂದು ಸತ್ಯಾಂಶ ಹೊರಬರಬೇಕಿದೆ. ಈತ ಕೊಟ್ಟೂರಿನಲ್ಲಿ ಒಂದು ಟೈರ್ ಅಂಗಡಿ ಇಟ್ಕೊಂಡು ಶಾಪ್ ನಡೆಸ್ತಿದ್ದ ಅನ್ನೋಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ತಂದೆ ತಾಯಿ ಮತ್ತು ಸಹೋದರಿಯನ್ನ ಕೊಲೆ ಮಾಡಿರುವಂತಹ ಘಟನೆ ಆದ್ರೂ ಏನು ಅನ್ನುವಂತ ಪ್ರಶ್ನೆ ಈಗ ಮೂಡಿರ್ತಕ್ಕಂಥದ್ದು. ಈ ಒಂದು ಅಮಾನವೀಯ ಘಟನೆಗೆ ಕಾರಣ ಏನು ಅಂತ ಹೇಳಿ ಈಗ ಪೊಲೀಸರ ತನಿಖೆಯ ಬಳಿಕವೇ ಸತ್ಯಾಸತ್ಯತೆ ಹೊರಬರಬೇಕಿದೆ. ಜಗದೀಶ್, ಇನ್ನು ಪೊಲೀಸರು ತನಿಖೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಅಲ್ಲಿ ಕೊಟ್ಟೂರಿನಲ್ಲಿರುವಂತಹ ಪೊಲೀಸರಿಗೆ ಇಲ್ಲಿ ಅವನು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಕಂಪ್ಲೇಂಟ್ ಮೇಲೆ ಗೊತ್ತಾಯ್ತಾ ಮಾಹಿತಿ, ಅಥವಾ ಅಂದ್ರೆ ಮುಂಚಿತವಾಗಿ ಅಲ್ಲಿರುವಂತಹ ಪೊಲೀಸರಿಗೆ ಗೊತ್ತಾಯ್ತಾ? ಹೇಗೆ ಶಿವಾನಂದ್? ಖಂಡಿತವಾಗಿ ಜಗದೀಶ್, ಜನವರಿ 27ರಂದೇ ಈ ಒಂದು ಕೊಲೆ ಮಾಡಿ ಆತ ನೇರವಾಗಿ ಬೆಂಗಳೂರಿಗೆ ಹೋಗ್ತಾನೆ. ಬೆಂಗಳೂರಿಗೆ ಹೋದಂತ ಸಂದರ್ಭದಲ್ಲಿ ಈ ಕೊಲೆಯನ್ನ ಡೈವರ್ಟ್ ಮಾಡಬೇಕು, ಆ ಕೊಲೆಯನ್ನ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೇಳಿ ತಿಲಕ್ ನಗರ ಠಾಣೆಗೆ ಹೋಗ್ತಾನಲ್ಲ, ಅವಾಗ ಅವ್ರಿಗೆ ಅನುಮಾನ ಬಂದು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಈತ ಕೊಲೆ ಮಾಡಿರೋದು ಬೆಳಕಿಗೆ ಬಂದ ನಂತರ ತಿಲಕ್ ನಗರ ಠಾಣೆ ಪೊಲೀಸರು ನೇರವಾಗಿ ವಿಜಯನಗರ ಜಿಲ್ಲೆಯ SP ಅವರಿಗೆ ಕರೆ ಮಾಡಿ ಈ ಮಾಹಿತಿಯನ್ನ ನೀಡ್ತಾರೆ. SP ಅವರು ಮಾಹಿತಿ ಬಂದಂತ ತಕ್ಷಣದಲ್ಲೇ ಈಗ SP ಅವರ ಸೂಚನೆ ಮೇರೆಗೆ ಈಗ ಕೊಟ್ಟೂರಿನ PSI ಮತ್ತು ಕೂಡ್ಲಿಗಿಯ DYSP ಮತ್ತು ಖುದ್ದಾಗಿ SP ಅವರೇ ಈಗ ಕೊಟ್ಟೂರಿನ ನಿವಾಸಕ್ಕೆ ಹೋಗಿ ಬೀಗವನ್ನು ಓಪನ್ ಮಾಡಿ ಈಗ ಮೃತದೇಹಗಳನ್ನ ಪರಿಶೀಲನೆ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿರ್ತಕ್ಕಂತಹದ್ದು. ಜಗದೀಶ್, ಶಿವಾನಂದ, ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಅಕ್ಷಯ್ ಕುಮಾರ್ ಬಗ್ಗೆ.
ಈ ಅಕ್ಷಯ್ ಕುಮಾರ್ ಹೇಗೆ ಅಂದ್ರೆ ವ್ಯಕ್ತಿ ಹೇಗೆ, ಅದ್ರ ಜೊತೆಗೆ ಅವನು ಏನು ಕೆಲಸ ಮಾಡ್ತಿದ್ದ, ಬೆಂಗಳೂರಿನಲ್ಲಿ ಏನಾದರೂ ಈ ಹಿಂದೆ ಬಂದು ಏನೋ ಕೆಲಸ ಮಾಡಿದ್ನ, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದ್ದಾನ ಹೇಗೆ? ಈಗ ಮೂಲಗಳ ಪ್ರಕಾರ ಈತ ಕೊಟ್ಟೂರಿನಲ್ಲಿ ಟೈರ್ ಶಾಪ್ ಒಂದು ಓಪನ್ ಮಾಡಿ ಅಲ್ಲಿಯೇ ಬಿಸ್ನೆಸ್ ಮಾಡ್ತಾ ಇದ್ದ ಅನ್ನೋಂಥ ಮಾಹಿತಿ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಆದ್ರೆ ಬೆಂಗಳೂರಿಗೆ ಈತ ಯಾಕೆ ಹೋದ, ಅಥವಾ ಅಲ್ಲಿ ಯಾರಾದ್ರೂ ಫ್ರೆಂಡ್ಸ್ ಇದ್ದಾರಾ, ಅಥವಾ 2 ದಿನ ಅಲ್ಲಿ ಇದ್ದ ಬಳಿಕ ಈಗ ಪ್ರಕರಣ ಬೆಳಗ್ಗೆ ಬಂದಿರೋದ್ರಿಂದ ಇದು ಏನು ಎತ್ತ ಅನ್ನೋದು ಕೂಡ ಪೊಲೀಸರ ತನಿಖೆ ಬಳಿಕವೇ ಹೊರಬರ್ಬೇಕಾಗಿದೆ. ಜಗದೀಶ್, ಥ್ಯಾಂಕ್ ಯು ಶಿವಾನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.